ಚುನಾವಣೆಯ ಹೊಸ್ತಿಲಲ್ಲಿ ಬಳ್ಳಾರಿಯಲ್ಲಿ ಉಡುಗೊರೆ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಬಳ್ಳಾರಿಯ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಎಲೆಕ್ಷನ್ ನಡೆಯೋದಕ್ಕಿದೆ. ನಾಡಿದ್ದು ಅಂದರೆ ಮಾರ್ಚ್ 28ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಈಗ ಮೇಯರ್ ಚುನಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಗೊರೆ ಪಾಲಿಟಿಕ್ಸ್ ನಡೀತಾ ಇದೆ. ಮೇಯರ್ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಹುಮತ ಇದ್ರೂ ಕೂಡ ಕುರ್ಚಿಗಾಗಿ ಇಬ್ಬರ ನಡುವೆ ಪ್ರಬಲ ಪೈಪೋಟಿ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಉಡುಗೊರೆಗಳ ವಿನಿಮಯವೂ ಕೂಡ ನಡೀತಾ ಇರೋದು. ಬಳ್ಳಾರಿಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕಾಗಿ ಎಲೆಕ್ಷನ್ ನಡೆಯೋದಕ್ಕಿದೆ. ಈಗಾಗಲೇ ರಿಸರ್ವೇಷನ್ನು ಕೂಡ ಫಿಕ್ಸ್ ಆಗಿದೆ. ಇದರ ಬೆನ್ನಿಗೆ ಅಲ್ಲಿ ಕಾಂಗ್ರೆಸ್ಗೆ ಬಹುಮತ ಇರೋದು. ಆ ಕಾಂಗ್ರೆಸ್ನಲ್ಲಿ ಸದ್ಯ ನಾನಾಗಬೇಕು ಮೇಯರು, ನಾನಾಗಬೇಕು ಅನ್ನುವಂಥ ಪೈಪೋಟಿ ಇದೆ. ಆ ಪೈಪೋಟಿ ಈಗ ಉಡುಗೊರೆಗಳ ವಿನಿಮಯಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಂದರೆ ಕಾರ್ಪೊರೇಟರ್ಗಳು ಹೆಚ್ಚು ಯಾರ ಪರವಾಗಿ ನಿಲ್ತಾರೋ ಅವರು ಮೇಯರ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಆ ಕಾರ್ಪೊರೇಟರ್ಗಳನ್ನು ಸೆಳೆಯುವಂಥ, ತನ್ನತ್ತ ಸೆಳೆಯುವಂಥ ಪ್ರಯತ್ನಗಳು ನಡೀತಾ ಇರೋದು. ಸೆಳಿಬೇಕು ಅಂತಾದರೆ ಹೇಗೆ? ಕಾಂಗ್ರೆಸ್ ಚಿಹ್ನೆ ಇರೋ ಬಂಗಾರದ ಆಭರಣ ಕೊಡೋದು, ಬೆಳ್ಳಿ ತಟ್ಟೆಗಳನ್ನು ಕೊಡೋದು, ಇನ್ನೇನು ಟೂರ್ ಅರೇಂಜ್ ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದೀಗ ಅಲ್ಲಿ ಪೀಕಿಗೆ ಹೋಗಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇರೋದು. ಬಳ್ಳಾರಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯೊಳಗೆ ಇದೀಗ ಬಹಳ ಉತ್ತುಂಗಕ್ಕೆ ಹೋಗಿದೆ. ಈ ಉಡುಗೊರೆ ವಿನಿಮಯ ಮಾಡೋದು, ಉಡುಗೊರೆಗಳನ್ನು ಕೊಡೋದು, ಕಾರ್ಪೊರೇಟರ್ಗಳನ್ನು ತಮ್ಮ ಕಡೆಗೆ ಸೆಳೆಯೋದು. ಆ ಮೂಲಕ ನಾಳೆಯ ದಿನ ಪಕ್ಷದ ಸಭೆ ಏನು ನಡೆಯುತ್ತೆ, ಯಾರು ಮೇಯರ್ ಆಗಬೇಕು ಅನ್ನೋದು, ಅಂದರೆ ರಿಸರ್ವೇಷನ್ನು ಯಾವುದೋ ಒಂದು ಫಿಕ್ಸ್ ಆಗಿರುತ್ತೆ. ಆ ರಿಸರ್ವೇಷನ್ನ 3-4 ಜನ ಇರ್ತಾರೆ. ಅದರಲ್ಲಿ ಆಗಬೇಕು ಅಂತಾದರೆ ಉಳಿದ ಕಾರ್ಪೊರೇಟರ್ಗಳು ನನ್ನ ಪರವಾಗಿ ನಿಲ್ಲಬೇಕು. ಸೊ ಆ ಕಾರಣಕ್ಕಾಗಿ ಈಗ ಉಡುಗೊರೆಗಳನ್ನು ನೀಡುವಂಥ ಪ್ರಯತ್ನಗಳು ನಡೀತಾ ಇದೆ ಪೈಪೋಟಿಯ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.